ವೆಲ್ಕಮ್ ಬ್ಯಾಕ್ ಟು ಭವ್ಯಾಸ್ ಸ್ವೀಟ್ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಎದ್ದು ಲಾಗ್ ಮಾಡೋಣ, ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಸೊ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ರೀಸನ್ ಏನಕ್ಕೆ ಅಂತಂದರೆ ಲಾಗು ಇವತ್ತು ನನ್ನ ತಾಯಿದು ಜನ್ಮದಿನ. ಸೊ ನೈಟೆಲ್ಲ ತಲೆ ಕೆಡಿಸ್ಕೊಂಡಾಗ ಏನು ಪ್ರಿಪ್ರೇಷನ್ ಮಾಡೋದು, ಸ್ವೀಟ್ ಮಾಡೋದು, ಏನು ಮಾಡೋದು ಅಂತ. ಸೊ ಫೈನಲಿ ಒಂದು ದಿನ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡಾಗಿ ಮಲಗಿದೆ. ಪ್ರಿಪ್ರೇಷನ್ ಮಾಡಬೇಕು. ಸೊ ಹಾಗಾಗಿ ಹಾಗೆ ಲಾಗ್ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊ ಇವತ್ತಿನ ಏನೆಲ್ಲ ಯಾವ ಥರ ಎಲ್ಲ ಇರುತ್ತೆ ಸೆಲೆಬ್ರೇಷನ್, ಸೊ ನಾನು ಯಾವ ಥರ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ನನ್ನ ಪ್ರೀವಿಯಸ್ ಫೇಸ್ಬುಕ್ ಪೇಜಲ್ಲಿ ನೋಡಿದ್ದೀರ. ಸೊ ಅಲ್ಲಿ ಕೇಕ್ ಕಟ್ ಮಾಡಿದ ನಂತರ ಅಂದರೆ ಫೋಟೋಸ್ ಇದ್ದಿದ್ದು. ಸೊ ನೋಡೋಣ ಹೇಗೆಲ್ಲ ಆಗುತ್ತೆ ಅಂತ. ಸೊ ಆಲ್ರೆಡಿ ಇವಾಗ ತರಕಾರಿ ಹಾಕಿ ಕುಕ್ ಮಾಡಿದ್ದೀನಿ. ಬೆಳಗ್ಗೆ ಸ್ಪೆಷಲ್ಗೆ ದೋಸೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ನಾನು ಫ್ರೆಶ್ ಅಪ್ ಆಗಬೇಕು. ಹಾಗೆ ನೋಡ್ತೀವಿ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಹಾಗೆ ಭವ್ಯಾಸ್ ಸ್ವೀಟ್ ರಮೇಶ್ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ, ಹಾಗೆ SRV ಮ್ಯೂಸಿಕಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ನು ಸಪೋರ್ಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ. ಇನ್ನೊಂದಂದರೆ SRV ಮ್ಯೂಸಿಕಲ್ ಬಂದ್ಬಿಟ್ಟು ಅದು ಮ್ಯೂಸಿಕ್ಕಿಗೆ ಸಂಬಂಧಪಟ್ಟಿದ್ದು, ಶೂಟಿಂಗ್ ಸಂಬಂಧಪಟ್ಟಿದ್ದು ಇರುತ್ತೆ. ಇದು ಭವ್ಯಾಸ್ ಸ್ವೀಟ್ ರಮೇಶ್ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಜನರಲ್, ಅಂದರೆ ನಾನು ಹೊರಗಡೆ ಹೋಗೋದು, ಟೆಂಪಲ್ಗೆ ಹೋಗೋದು, ಬೇರೆ ಬೇರೆ ಪ್ಲೇಸ್ಗೆ ಹೋಗೋದು ಲಾಗಿರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ನಾನು ಭವ್ಯಾಸ್ ಸ್ವೀಟ್ ರಮೇಶ್ ಯೂಟ್ಯೂಬ್ ಚಾನಲಲ್ಲಿ ನಾನು ಕೇಕ್ ಕಟಿಂಗ್ ಟೈಮಲ್ಲಾಗಲಿ ಅಲ್ಲ ಯಾವುದೋ ಒಂದು ಮೂಮೆಂಟಲ್ಲಿ ಬರಬೇಕು ಅಂದ್ಕೊಂಡಿದ್ದೀನಿ. ಅದು ಎಷ್ಟು ಮಟ್ಟಿಗೆ ನಾಟ್ ಪಾಸಿಬಲ್ ಗೊತ್ತಿಲ್ಲ. ಸೊ ನೋಡೋಣ. ಥ್ಯಾಂಕ್ ಯು. ರೆಡಿಯಾಗಿ ಎಲ್ಲರೂ ಮುಂದೆ ಬಂದಿದ್ದೀನಿ. ಸೊ ಇವಾಗ ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲೇ ಮನೆ ಹತ್ರ ಒಂದು 5 ಕಿಲೋಮೀಟರ್ಸ್ ಅಲ್ಲಿ. ಸೊ ಇದು ನನಗೆ ಯೂಶ್ವಲ್ ನಮ್ಮಮ್ಮ ನನಗೇನು ಮಾಡ್ತಿದ್ರು ಅದೇ ರೂಟೀನಲ್ಲಿ ನನಗೂ ಅದು ಅಭ್ಯಾಸ ಆಗ್ಬಿಡ್ತು. ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು 6th, 9th ಯೂಶ್ವಲ್ ನನಗೆ ಏನಾದರೂ ಆಗಲಿ ಚಿಕ್ಕದಾಗೇನೋ ಒಂದು ಸೆಲೆಬ್ರೇಷನ್ ಅಂತ ಮಾಡಿಸ್ಕೊಂಡ್ಬಂದು ಅಭ್ಯಾಸ ಆಗಿ ಅದೇ ಯೂಶ್ವಲ್ ಕ್ಯಾರಿ ಆಗ್ಬಿಟ್ಟಿದೆ. ಸೊ 2020 ಅಥವಾ 19 ಕೇಕ್ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ಥರ ಬರುತ್ತೆ ಅಂತ ಇವತ್ತು ಖುಷಿಯಾಗಿದ್ದೀನಿ. ಸೊ ಸೆಲೆಬ್ರೇಷನ್ ಏನೋ ಸೆಲೆಬ್ರೇಷನ್ ಮಾಡಬೇಕಂತ. ಸೊ ಟೆಂಪಲ್ಗೆ ಹೋಗಿ ಬರ್ತೀವಿ. ಅಮ್ಮ ಏನು ರೆಡಿಯಾಗಿದೆ, ಸೀರೆ ಯಾವ ಥರ ತಗೊಂಡು ಟ್ರೀಟ್ ಮಾಡಿಸಿದ್ದೀನಿ ಎಲ್ಲ ತೋರಿಸ್ತೀನಿ. ಆಲ್ಮೋಸ್ಟ್ ಮಾಡ್ತೀನಿ. ಇವಾಗ ಬಂದ್ಬಿಟ್ಟು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮನೆಯಿಂದ ಸ್ವಲ್ಪ ದೂರ. ಅಲ್ಲಿಂದ ಬಂದ್ಬಿಟ್ಟು ಟೆಂಪಲ್ ದರ್ಶನ ಮಾಡಿಕೊಂಡು ಕೇಕ್ ಕಟ್ಟಿಂಗು ಮತ್ತು ನನ್ನ ಫ್ರೆಂಡ್ಸ್ ಬರ್ತಾಯಿದ್ದಾರೆ. ಸೊ ಹಂಗಾಗಿ ಅವ್ರನ್ನ ಪಿಕಪ್ ಮಾಡ್ಕೊಂಬರಬೇಕು. ಅದಾದಮೇಲೆ ಸ್ವಲ್ಪ ಕೆಲಸ ಇದೆ, ಅಡುಗೆ ಕೆಲಸ ಎಲ್ಲ ಮುಗಿಸ್ಬೇಕು ಬೇಗ. ಗಣೇಶ ಟೆಂಪಲ್ಲು. ಸೊ ದೇವ್ರ ದರ್ಶನ ಎಲ್ಲ ಆಯಿತು, ಪೂಜೆನೂ ಆಯಿತು. ಕಾಣಿಸ್ತೈತೆ ಕಾಲ್ದಾಕೋತ್ರೆ ನಿಮ್ಮ ಅಣ್ಣ ಸಿಂಗ್ ತೋರ್ಸಕ್ ಜಾಸ್ತಿ It's gone.
ಕಲ್ಲ ಕಾಡ್ತದೆ. ಈ ಕಡೆ ನೋಡಿ ಇರ್ಲಿ, ಕನಿಷ್ಠ ಮಾಡ್ಬೇಡ. ಸೊ ದೇವ್ರ ದರ್ಶನ ಎಲ್ಲ ಆಯಿತು, ಪೂಜೆನೂ ಆಯಿತು. ಇವತ್ತಿಗೆ ಇಲ್ಲಿಗೆ ಈ ಲಾಗ್ನ ಏನು ಮಾಡ್ತೀನಿ. ಹಾಗೆ ದಯವಿಟ್ಟು SR ಮ್ಯೂಸಿಕಲ್ ವರ್ಲ್ಡ್ ಬಬಲ್ಸ್ ಡ್ರಾಮಾ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಭವ್ಯ ಸ್ವೀಟ್ ರಮೇಶ್ ಯೂಟ್ಯೂಬ್ ಚಾನಲ್ಗೂ ಯಾವ ಥರ ವೀಡಿಯೋಸ್ ಬರಬೇಕು, ಯಾವ ಥರ ವೀಡಿಯೋಗಳನ್ನ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ SR ಮ್ಯೂಸಿಕಲ್ ವರ್ಲ್ಡಲ್ಲಿ ಬಂದ್ಬಿಟ್ಟು ಯಾವ ಥರ ಸಾಂಗ್ಗಳು ಬೇಕು, ಭಕ್ತಿಗೀತೆ ಬಿಟ್ಟು ಯಾವ ಥರ ಸಾಂಗ್ಗಳು ಬೇಕು, ಭಕ್ತಿಗೀತೆಗಳಂದರೆ ಯಾವ ಥರ ಸಾಂಗ್ಗಳು ಬೇಕು, ಯಾವ ದೇವ್ರ ಬಗ್ಗೆ ಬೇಕು, ಅಥವಾ ಬೇರೆ ಸಾಂಗ್ ಅಂದರೆ ಯಾವ ಥರ ಸಾಂಗ್ಗಳು ಬೇಕು ಅಂತ ಹೇಳಿ ಯೂಟ್ಯೂಬ್ ಚಾನಲಲ್ಲಿ ಕಾಮೆಂಟ್ ಮಾಡಿ ಮುಖಾಂತರ ತಿಳಿಸಿ. ನನಗೂ ಅವಾಗ ಇನ್ನೂ ಹೆಚ್ಚಿನ ಸಾಂಗ್ಗಳನ್ನ ಮಾಡೋದಕ್ಕೆ, ಬರೆಯೋದಕ್ಕೆ ಆಸಕ್ತಿ ಬರುತ್ತೆ. ಹಾಗೂ ಇದು ಭವ್ಯ ಸ್ವೀಟ್ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ರೆ ನನಗೆ ತುಂಬಾ ಮೋಟಿವೇಟ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.